ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಎಷ್ಟೇ ಪಂಟ್ರಾಗಿದ್ರು ಕೂಡ ಎಷ್ಟೊಂದು ಟರ್ಮಿನಾಲಜೀಸ್ ನಮಗೆ ಗೊತ್ತಿರಲ್ಲ. ಈ IPO, FPO, ರೈಟ್ಸ್ ಇಶ್ಯೂ, ನನಗೂ ಕೂಡ ತುಂಬ ವಿಷಯಗಳು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತು. ಯಾಕಂದ್ರೆ ನಾನು ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾನೆ ಇರ್ತೀನಿ. ಎವ್ರಿಡೇ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇರ್ತೀನಿ, ಮತ್ತು ಫಿನಾನ್ಸ್ ಮ್ಯಾನೇಜ್ ಬಗ್ಗೆ ಕಲ್ತ್ಕೊತಾನೆ ಇರ್ತೀನಿ. ಬಟ್ ಆದ್ರೂ ಕೂಡ ನನಗೂ ಕೂಡ ಈ ಟರ್ಮಿನಾಲಜೀಸ್ ಬಗ್ಗೆ ನಾನು ನೋಡಿದಾಗ ನನಗೂ ಕೂಡ ಹೊಸದಾಗಿ ಅಂತ ಅನ್ನಿಸ್ತು. ಈ ರೈಟ್ಸ್ ಇಶ್ಯೂ ಮತ್ತು FPO ಅಂತಕ್ಕಂಥ ವರ್ಡ್ ನಾನು ಕೇಳೇ ಇರಲಿಲ್ಲ. ಅದನ್ನು ಓದ್ಕೊಂಡು ಬಂದಿದ್ದೀನಿ. ಈ ಬೇಸಿಕ್ ಟರ್ಮಿನಾಲಜೀಸ್ ಬರ್ತಾವಲ್ಲ, ಬುಲ್ ಮಾರ್ಕೆಟ್ ಅಂತಾರೆ ಅಥವಾ ಬಿಯರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಈ ಥರ ತುಂಬ ಟರ್ಮಿನಾಲಜೀಸ್ ಮಾತಾಡ್ತಾನೆ ಇರ್ತಾರೆ. ನಮ್ಮ ಫ್ರೆಂಡ್ಸ್ ಆಗಿರಲಿ, ನಮ್ಮ ಫ್ಯಾಮಿಲಿನಲ್ಲಾಗಿರಲಿ, ಎಷ್ಟೊಂದು ಜನ ಮಾತಾಡುವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈ ಟರ್ಮಿನಾಲಜೀಸ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಾವು ಕೇಳೋಕ್ಕೆ ಹಿಂಗಂದ್ರೆ ಏನು ಅಂತ ಕೇಳೋಕ್ಕೆ ನಾವು ಸ್ವಲ್ಪ ನಾಚಿಕೆ ಪಡ್ಕೊತೀವಿ, ಜೊತೆಗೆ ನಾವೇನೇ ಅಸಂಪ್ಷನ್ ಮಾಡ್ಕೊತೀವಿ ಅವ್ರು ಹೇಳುವಾಗ. ಅದರ ಬದಲು ಈ ವಿಡಿಯೋನ ನಾನು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಬೇಸಿಕ್ ಟರ್ಮಿನಾಲಜೀಸ್ ಬಗ್ಗೆ ಎಲ್ಲ. ಜೊತೆಗೆ ಒಂದು ಎಕ್ಸಾಂಪಲ್ ಸಮೇತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ರಿಯಲ್ ಟೈಮಲ್ಲಿ ಯಾವುದೋ ಒಂದು ಕಂಪನಿ ಇದ್ರ ಮುಖಾಂತರ, ಫಾರ್ ಎಕ್ಸಾಂಪಲ್ IPO ಅಂತಂದ್ರೆ IPO ಮುಖಾಂತರ ಬಂದಿರುತ್ತಲ್ಲ, ಎಷ್ಟು ಮಾರ್ಕೆಟಲ್ಲಿ ಎಷ್ಟು ಅಮೌಂಟ್ನ ಅದು ಎತ್ತಿತ್ತು, ಈ IPO ಮುಖಾಂತರ ಬಂದು ಎಷ್ಟು ಪ್ರೈಸಿಗೆ ಸೆಟ್ ಮಾಡ್ಕೊಂಡು ಬರ್ತಾರೆ, ಈ ಹೋಲ್ ಸ್ಟೋರಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಓಕೆನಾ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತಾರೆ, ನನ್ನ ಹೆಸರು ಕಾರ್ತಿಕ್. ನಾನು ಕರೆಂಟ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ಈ ಥರ ಕಂಟೆಂಟ್ ಕ್ರಿಯೇಷನ್ ಕೂಡ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ನಾವು ಕಾಮನ್ ಆಗಿ ಮಾತಾಡ್ತಕ್ಕಂಥ ಬುಲ್ ಮಾರ್ಕೆಟ್ ಮತ್ತು ಬಿಯರ್ ಮಾರ್ಕೆಟ್ ಅಂದರೆ ಏನು ಅಂತ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಬುಲ್ ಮಾರ್ಕೆಟ್ ಅಂತಕ್ಕಂಥದ್ದು ಏನನ್ನು ರೆಫರ್ ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 2010 2020 ತನಕನೂ ಇದೊಂಥರ ಬುಲ್ ಮಾರ್ಕೆಟ್. ಬುಲ್ ಮಾರ್ಕೆಟ್ ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಬುಲ್ ಅಂದರೆ ಏನು, ದೊಡ್ಡದೊಂದು ಕೋಣ ಅಲ್ಲ, ಅದು ಸರಿಯಾಗಿ ನುಗ್ಗಿ ಓಡುತ್ತಲ್ಲ, ಅದೇ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ಸ್ಟಾಕ್ ಮಾರ್ಕೆಟ್ ಕೂಡ ಚೆನ್ನಾಗಿ ಎಲ್ಲರೂ ಟ್ರೇಡ್ ಆಗ್ತಾ ಇರುತ್ತೆ, ಎಲ್ಲ ಪ್ರೈಸಸ್ ಕೂಡ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಈ ಮಾರ್ಕೆಟ್ ಒಳಗಡೆ ತುಂಬ ಜನ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ. ಮಾರ್ಕೆಟ್ ಹೆಲ್ತಿ ಆಗಿದೆ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಜೊತೆಗೆ ನಮ್ಮ ಎಕನಾಮಿಕ್ ಸ್ಟೇಟಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತ ಹೇಳ್ಬೋದು. ಅದು ಮೇ ಬಿ US ಅಲ್ಲೇ ಆಗಿರಲಿ, ಇಂಡಿಯಾನಲ್ಲೇ ಆಗಿರಲಿ, ಯಾವ ಒಂದು ಸ್ಟಾಕ್ ಮಾರ್ಕೆಟ್ ಆದ್ರೂ ಪರವಾಗಿಲ್ಲ. ಬುಲ್ ಮಾರ್ಕೆಟ್ ಅನ್ನೋದು ಅದರ ಒಂದು ಗ್ರೋತ್ನ ಹೇಳ್ತಾ ಹೋಗುತ್ತೆ. ಚೆನ್ನಾಗಿ ಸ್ಟಾಕ್ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಕೆಟ್ನ ಪಾರ್ಟಿಸಿಪೆಂಟ್ಸ್ ತುಂಬ ಜನ ಆಗ್ತಾ ಹೋಗ್ತಾ ಇರ್ತಾರೆ. ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆದರಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ. ತುಂಬ ಮನಿ ಟ್ರೇಡ್ ಆಗ್ತಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಫ್ಲಕ್ಚುಯೇಷನ್ಸ್ ಕೂಡ ತುಂಬಾ ಇರುತ್ತೆ. ತುಂಬ ಹೈಯಲ್ಲಿ ಸ್ಟಾಕ್ನ ಏರ್ತಾ ಹೋಗ್ತಾ ಇರುತ್ತೆ ಪ್ರೈಸ್. ಅದನ್ನೇ ಬುಲ್ ಮಾರ್ಕೆಟ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ತುಂಬ ಲಾಭ ಕೂಡ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ ನೋಡಿದ್ರೆ 2010 5,000 ಪಾಯಿಂಟ್ಸ್ ಇತ್ತು. 2020 ನಾವು ನೋಡಿದ್ರೆ 12,000 ಪಾಯಿಂಟ್ಸ್, ಅಂದರೆ ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗೋಗಿದೆ. ಅದರಿಂದಾಗಿ ಈ ಕೋವಿಡ್ ಬಂತಲ್ಲ, ಅವಾಗ ಸ್ವಲ್ಪ ಡೌನ್ ಆಗೋಯಿತು. ಅವಾಗಿಂದ ಮತ್ತೆ ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು. ಇವಾಗಿನ ತನಕನೂ ಇವಾಗ ಒಂದು 4 to 5 ಮಂತ್ಸ್ ತನಕನೂ ಬುಲ್ ಮಾರ್ಕೆಟ್ ಏನಾಯಿತು. ಈ 5 ಮಂತ್ಸ್ನಲ್ಲಿ ಬಿಯರ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ, ತುಂಬ ಡೌನ್ ಆಗೋಗಿದೆ. ಇದರ ಆಪೋಸಿಟೇ ಬಿಯರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಬಿಯರ್ ಮಾರ್ಕೆಟ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ತುಂಬ ಜನ ಸ್ಟಾಕ್ ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಪಾರ್ಟಿಸಿಪೆಂಟ್ಸ್, ಅವರು ಮನಿನ ಹಾಕೋಕ್ಕೆ ಎದುರ್ಕೊಳ್ತಾ ಇರ್ತಾರೆ. ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆದರ್ತಾ ಇರ್ತಾರೆ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮನಿ ಡೌನ್ ಆಗಿಬಿಡುತ್ತೆ, ಅಥವಾ ಮಾರ್ಕೆಟ್ ತುಂಬ ಡೌನಲ್ಲಿ ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ 20% ಫಾಲ್ ಆಗೋಗುತ್ತೆ ಮಾರ್ಕೆಟ್ದು. ನಿಫ್ಟಿ 50 ಆಗಲಿ, ಸೆನ್ಸೆಕ್ಸ್ ಆಗಲಿ, ಇವೆಲ್ಲ 30% ತನಕ ಫಾಲ್ ಆಗೋಗುತ್ತೆ. ಇದನ್ನೇ ಬಿಯರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸ್ಲೋ ಗ್ರೋತ್ ಇರುತ್ತೆ. ಇವಾಗಿನ ಫೇಸ್ ಕೂಡ, ಇವತ್ತಿನ ಫೇಸ್ ಕೂಡ ಬಿಯರ್ ಮಾರ್ಕೆಟೇನೆ. ಇವತ್ತು ಅಪ್ ಆದ್ರೂ ಕೂಡ ಒಂದು ಸ್ವಲ್ಪ ಅಪ್ ಆಗುತ್ತೆ, ಮತ್ತೆ ಡೌನ್ ಆಗೋಗುತ್ತೆ. 0.5 ಅಷ್ಟು ಮತ್ತೆ ಅಪ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ. ಇದನ್ನೇ ಬಿಯರ್ ಮಾರ್ಕೆಟ್ ಅಂತ ಹೇಳ್ತಾರೆ. ನುಗ್ಗಲ್ಲ, ಜಾಸ್ತಿ ಗ್ರೋತ್ ಇರಲ್ಲ, ಅದನ್ನೇ ಬಿಯರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಇವಾಗ ಎಕಾನಮಿಸ್ಟ್ ಹೇಳೋ ಥರ ಮುಂದಿನ ವರ್ಷ ತನಕನೂ ಕೂಡ ಬಿಯರ್ ಮಾರ್ಕೆಟೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಇದು ಬಂದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಗ್ಲೋಬಲಲ್ಲಿ ಯಾವ ಥರ ಅಫೆಕ್ಟ್ ಆಗುತ್ತೆ. ಈಗ US ಗೌರ್ಮೆಂಟ್ನಲ್ಲಿ ಟ್ರಂಪ್ ಬಂದಾದಮೇಲೆ ಯಾವ ಥರ ಡಿಸಿಷನ್ ತೊಗೊಂಡ್ರು, ಅದರ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ಡಿಸಿಷನ್ ಆಗ್ತಾ ಹೋಗುತ್ತೆ. ಬಿಯರ್ ಮಾರ್ಕೆಟ್ ಆಗಬೇಕಾ, ಬುಲ್ ಮಾರ್ಕೆಟ್ ಆಗಬೇಕಾ. ಪಾರ್ಟಿಸಿಪೆಂಟ್ಸ್ ತುಂಬ ಹೆದರ್ತಾ ಇರ್ತಾರೆ ದುಡ್ಡು ಹಾಕಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ಅದನ್ನೇ ಬಿಯರ್ ಮಾರ್ಕೆಟ್ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದು IPO ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. IPO ಅಂತಕ್ಕಂಥದ್ದು ನಾನು ತುಂಬ ವೀಡಿಯೋಸ್ನಲ್ಲಿ ಮಾತಾಡಿದ್ದೀನಿ ಕೂಡ. IPO ಅಂತಕ್ಕಂಥದ್ದು ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಇದು ಬಂದು ಯಾವುದೇ ಒಂದು ಕಂಪನಿ ಲಿಸ್ಟೆಡ್ ಕಂಪನಿ ಆಗಬೇಕು ಅಂತ ಅನ್ಕೊಂಡ್ರೆ, ಈ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಈ NSE ಮತ್ತು BSE, ಅದರಲ್ಲಿ ಲಿಸ್ಟೆಡ್ ಕಂಪನಿ ಆಗಬೇಕು ಅಂತಂದರೆ ಈ IPO ಮುಖಾಂತರ ಫಸ್ಟ್ ಟೈಮ್ ಮಾರ್ಕೆಟ್ ಒಳಗಡೆ ಬರುತ್ತೆ. ಅದು ಬಂದು ಪ್ರೈಮರಿ ಮಾರ್ಕೆಟ್ ಒಳಗಡೆ ಬರುತ್ತೆ. ಓಕೆನಾ. ಫಸ್ಟ್ ಟೈಮ್ ಒಂದು ಕಂಪನಿ ಲಿಸ್ಟ್ ಆಗೋಕ್ಕೆ ಟ್ರೈ ಮಾಡ್ತಿದೆ, ಫಂಡ್ನ ಎತ್ತಬೇಕು ಅಂತ ಅನ್ಕೊಂತಿದೆ ಅನ್ನುವಾಗ ಈ IPO ಮುಖಾಂತರನೇ ಬರ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಟೈಮ್ ನಾವು ಟ್ರೇಡ್ ಮಾಡ್ತೀವಲ್ಲ, ಅವಾಗ ಕೂಡ ಕಂಪನಿ ಜೊತೆ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಕಂಪನಿನವರು ಸ್ಟಾಕ್ನ ಸೆಲ್ ಮಾಡ್ತಾರೆ, ನಾವು ಅವರಿಂದ ಪರ್ಚೇಸ್ ಮಾಡ್ತೀವಿ. ಓಕೆನಾ. ಇದನ್ನೇನೇ IPO ಅಂತ ಹೇಳ್ತೀವಿ. ಒಂದ್ಸರಿ IPO ಕ್ಲೋಸ್ ಆಯಿತು ಅಂತ ಅನ್ಕೊಳ್ಳಿ. ಒಂದು ಕಂಪನಿ ಫಸ್ಟ್ ಟೈಮ್ ಬರುವಾಗ ಮಾತ್ರ IPO ಮುಖಾಂತರ ಬರುತ್ತೆ. ಒಂದು ಸರಿ ಅದು ಕ್ಲೋಸ್ ಆಯಿತು ಅಂತಂದರೆ ಸೆಕೆಂಡರಿ ಮಾರ್ಕೆಟ್ನಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಅದು ಬಂದು ಮಾಮೂಲಿ ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಇನ್ವೆಸ್ಟರ್ ಟು ಇನ್ವೆಸ್ಟರ್ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನೇ IPO ಅಂತ ಹೇಳ್ತಾರೆ. IPO ಯಾಕೆ ಕಂಪನಿ ಬರುತ್ತೆ ಅಂತಕ್ಕಂತಾರೆ, ಸಿಂಪಲ್ ರೀಸನ್, ಒಂದು ಫಂಡ್ನ ರೈಸ್ ಮಾಡೋಕ್ಕೆ ಬರ್ಬೋದು, ಅಥವಾ ಚಿಕ್ಕ ಕಂಪನಿಯರನ್ನ ದೊಡ್ಡ ಕಂಪನಿಯಾಗಿ ಮಾಡಬೇಕು ಅನ್ನೋಕ್ಕೋಸ್ಕರ ಬರ್ಬೋದು, ಅಥವಾ ವಿಸಿಬಿಲಿಟಿಗೋಸ್ಕರ ಬರೋದು. ಫಾರ್ ಎಕ್ಸಾಂಪಲ್ ಝೊಮ್ಯಾಟೋನ ನಾವು ನೋಡ್ಕೊಂಡ್ರೆ, ಅದು ಒಂದು ವಿಸಿಬಿಲಿಟಿಗೋಸ್ಕರ ಬಂತು. ಅಂದರೆ ತುಂಬ ಜನ ಝೊಮ್ಯಾಟೋ ಅಂತ ಒಂದು ಕಂಪನಿ ಇದೆ ಅಂತ ಗುರುತಿಸ್ಬೇಕಲ್ಲ, ಅದಕ್ಕೋಸ್ಕರ
ಅನ್ನೋದಕ್ಕೋಸ್ಕರನೇ ಬಂತು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ IPO ನಲ್ಲಿ ಝೊಮ್ಯಾಟೋನ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಂಡ್ರೆ 76 ರೂಪೀಸ್ಗೆ ಅದು ಇಶ್ಯೂ ಪ್ರೈಸ್ನ ಸೆಟ್ ಮಾಡಿದ್ರೆ. ಇಶ್ಯೂ ಪ್ರೈಸ್ ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ IPO ಮುಖಾಂತರ ಬರುವಾಗ ಒಂದು ಪ್ರೈಸ್ನ ಸೆಟ್ ಮಾಡ್ತಾರೆ. ಅದು ಸಿಂಗಲ್ ಪ್ರೈಸ್ ಆಗಿರ್ಬೋದು ಅಥವಾ ಒಂದು ರೇಂಜ್ ಪ್ರೈಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ 80 to 90 ರೂಪೀಸ್ ಒಳಗಡೆ ಇರುತ್ತೆ ಅಥವಾ ಒಂದು 86 ರೂಪೀಸ್ಗೆ ಇರುತ್ತೆ ಅಂತ ಸಿಂಗಲ್ ಆಗೂ ಹೇಳ್ಬೋದು ಅಥವಾ ರೇಂಜ್ ಲೆವೆಲಲ್ಲೂ ಹೇಳ್ಬೋದು ನಾನು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬೇಸ್ಡ್ ಅಪ್ ಅಂದರೆ ಎಷ್ಟು ಜನ ಇಂಟ್ರೆಸ್ಟ್ನ ತೋರಿಸ್ತಾರೆ ಅದನ್ನು ಪರ್ಚೇಸ್ ಮಾಡೋಕ್ಕೆ, ಅದ್ರ ಬೇಸಿಸ್ ಮೇಲೆ ಈ ರೇಂಜ್ನಲ್ಲಿ ಕೊಟ್ಟಿರ್ತಾರಲ್ಲ ಆ ವ್ಯಾಲ್ಯೂ ಹೈ ಆಗಿ ಸೆಟ್ ಆಗಬೇಕಾ ಅದು ಲೋ ಆಗಿ ಸೆಟ್ ಆಗಬೇಕಾ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆನಾ, ಈ ಥರ IPO ಮುಖಾಂತರ ಬರುತ್ತೆ. ಝೊಮ್ಯಾಟೊ ಬಂದು 76 ರೂಪೀಸ್ಗೆ ಪ್ರೈಸ್ನ ಸೆಟ್ ಮಾಡ್ತಾರೆ, ಇಶ್ಯೂ ಪ್ರೈಸು. ಅದು ಎಷ್ಟು ಫಂಡ್ ಅದು ಎತ್ತಿತು ಅಂತಂದರೆ ಈ ಸ್ಟಾಕ್ ಮಾರ್ಕೆಟ್ ಮುಖಾಂತರ 9375 crores ಅಷ್ಟು ದುಡ್ಡನ್ನ ಎತ್ತಿತು. ಓಕೆನಾ, ಅದನ್ನು ಇದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಗ್ರೋ ಆಗ್ತಾ ಹೋಯಿತು ಝೊಮ್ಯಾಟೊ. ಓಕೆನಾ, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. IPO ಅಂದರೆ ಇದು ಕಾನ್ಸೆಪ್ಟು. FPO ಅಂದರೆ ಏನು ಅಂತಂದರೆ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತಾರೆ. ಅಂದರೆ ಈ ಪಬ್ಲಿಕ್ ಆಫರಿಂಗ್ ಆಯ್ತಲ್ಲ, IPO ಆಯ್ತಲ್ಲ, ಇನಿಷಿಯಲ್ ಪಬ್ಲಿಕ್ ಆಫರ್, ಅದಾದಮೇಲೆ ಫಾಲೋ ಅಪ್ ಮಾಡಿ ಒಂದು ಸ್ವಲ್ಪ ಸ್ಟಾಕ್ಸ್ನ ರಿಲೀಸ್ ಮಾಡ್ತಾರೆ. ಅಂದರೆ ಈಗ ಕಂಪನಿ ಆಲ್ರೆಡಿ ರಿಲೀಸ್ ಆಗಿದೆ, ಆಲ್ರೆಡಿ IPO ಮುಗಿದೋಗಿದೆ ಅಂತ ಅನ್ಕೊಳ್ಳಿ, ಸೆಕೆಂಡರಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಕಂಪನಿಗೆ ಇನ್ನೂ ಫಂಡ್ ಬೇಕು ಅಂತ ಅನ್ನುವಾಗ ಇನ್ನೂ ಸ್ವಲ್ಪ ಸ್ಟಾಕ್ನ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾರೆ. ಅದನ್ನೇ FPO ಅಂತ ಕರೀತಾರೆ. ಅದರಲ್ಲೂ ಕೂಡ ಎಷ್ಟು ಜನ ಪರ್ಚೇಸ್ ಮಾಡ್ತಾರಲ್ಲ ಅದರ ಬೇಸಿಸ್ ಮೇಲೆ ಫಂಡ್ನ ಎತ್ಕೊಂಡು ಅದು ಮೇ ಬಿ ಡೆಪ್ಟಲ್ಲಿ ಇರ್ಬೋದು ಕಂಪನಿ, ಅಥವಾ ಯಾವುದೋ ಒಂದು ಹೊಸ ಕಂಪನಿನ ಸ್ಟಾರ್ಟ್ ಮಾಡ್ಬೋದು, ಅಥವಾ ರೀಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿನ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು. ಇಂಥ ಕಾರಣಗಳಿಗೋಸ್ಕರ ಈ FPOನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅದರ ಮುಖಾಂತರ ಕೂಡ ಫಂಡ್ನ ರೈಸ್ ಮಾಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ರಿಯಲ್ ಟೈಮ್ ಎಕ್ಸಾಂಪಲ್ನ ನಾವು ಕನ್ಸಿಡರ್ ಮಾಡಿದ್ರೆ ಎಸ್ ಬ್ಯಾಂಕ್ ಅಂತ ನಮಗೆ ಗೊತ್ತಲ್ಲ, ಆ ಬ್ಯಾಂಕ್ನ ಶೇರ್ಸ್ಗಳು ಕೂಡ ಎಷ್ಟೊಂದು ಶೇರ್ಸ್ನ ರಿಲೀಸ್ ಮಾಡಿದ್ರು. ಅದರ ಮುಖಾಂತರ 15,000 ಕೋಟಿ ಅಷ್ಟು ಬಜೆಟ್ನ ಇವರು ಎತ್ತಿದ್ರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಇದು FPO ಮುಖಾಂತರ ಎತ್ತಿರತಕ್ಕಂಥ ಬಜೆಟ್. ಅರ್ಥ ಆಯ್ತಲ್ವಾ? ಇದು ಬಂದು FPO. ಅದಾದಮೇಲೆ ರೈಟ್ ಇಶ್ಯೂ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ FPO ಮತ್ತು ರೈಟ್ ಇಶ್ಯೂ ಆಲ್ಮೋಸ್ಟ್ ಸೇಮ್ ಅನ್ನೋ ಥರನೇ ಕಾಣುತ್ತೆ. ಬಟ್ ಈ FPO ಬಂದು ಅರ್ಜೆನ್ಸಿನಲ್ಲಿ ಫಂಡ್ನ ಎತ್ತಬೇಕು ಅಂತ ಬರಲ್ಲ. ಸೇಮ್ ಇನಿಷಿಯಲ್ ಪಬ್ಲಿಕ್ ಆಫರ್ ಥರನೇ IPO ಥರನೇ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಪ್ರೊಸೀಜರು, ಫಂಡ್ ಎತ್ತಕ್ಕೋಸ್ಕರ ಬಂತು. ಬಟ್ ಇದೆಯಲ್ಲ ರೈಟ್ ಇಶ್ಯೂ ಅಂತಕ್ಕಂಥದ್ದು, ಇದು ಎಮರ್ಜೆನ್ಸಿ ಸಿಚುವೇಷನ್ಸ್ನಲ್ಲಿ ಒಂದು ಕಂಪನಿ ಫಂಡ್ನ ರೈಸ್ ಮಾಡಬೇಕು ಅಂತ ಅನ್ಕೊಂತು ಅಂಥ ಟೈಮ್ನಲ್ಲಿ ಬಂದು ಸಡನ್ ಆಗಿ ಸ್ವಲ್ಪ ಶೇರ್ಸ್ನ ರಿಲೀಸ್ ಮಾಡ್ತಾರೆ. ಅದು ಬಂದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೋಸ್ಕರ ರಿಲೀಸ್ ಮಾಡ್ತಾರೆ. ಅದು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 1500 ರೂಪಾಯಿಗೆ ಅದೊಂದು ಸ್ಟಾಕ್ ಟ್ರೇಡ್ ಆಗ್ತಿದೆ ಅಂತ ಅನ್ಕೊಳ್ಳಿ, 1200 ರೂಪಾಯಿಗೆ ಅಥವಾ 1250 ರೂಪಾಯಿಗೆ ಸ್ಟಾಕ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಅದ್ರ ಮುಖಾಂತರ ಈಗ ಕಮ್ಮಿ ಆಗಿದೆ ಪ್ರೈಸ್ ಅನ್ನೋಕ್ಕೋಸ್ಕರ ಒಂದೊಂದು ಸ್ಟಾಕ್ನ ಪರ್ಚೇಸ್ ಮಾಡೋಕ್ಕೆ ತುಂಬ ಜನ ಬರ್ತಾರಲ್ಲ, ಅದರ ಬೇಸಿಸ್ ಮೇಲೆ ಫಂಡ್ನ ರೈಸ್ ಮಾಡಿಬಿಟ್ಟು ಈ ಕಂಪನಿ ಅದಕ್ಕೆ ಬೇಕಾಗಿರೋಂಗೆ ಯುಟಿಲೈಸ್ ಮಾಡ್ಕೊತಾ ಹೋಗ್ತಾರೆ ಆ ಮನಿನ. ಫಾರ್ ಎಕ್ಸಾಂಪಲ್ ಡೆಪ್ಟಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಅರ್ಜೆನ್ಸಿಗೋಸ್ಕರ ಆ ಫಂಡ್ನ ಎತ್ತಬೇಕು ಅಂತ ಬರ್ಬೋದು. ಅದರ ಮುಖಾಂತರ ಈ ಫುಲ್ಫಿಲ್ ಮಾಡ್ಕೊತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರಿನ ನಾವು ಹೇಳ್ತಾ ಹೋಗ್ಬೋದು. ಇದು ಬಂದು 2020ನಲ್ಲಿ ಈ ತರ ಮಾಡಿದ್ರು. ಯಾವುದೋ ರೈಟ್ ಇಶ್ಯೂ ಮುಖಾಂತರ ಶೇರ್ಸ್ನ ರಿಲೀಸ್ ಮಾಡ್ತಾ ಹೋದ್ರು. ಇದು ಬಂದು 1257 ರೂಪೀಸ್ಗೆ ಅವರು ರಿಲೀಸ್ ಮಾಡಿದ್ರು. ಅದು ಬಂದು ಎಕ್ಸಿಸ್ಟಿಂಗ್ ಆಗಿ ಅದೆಷ್ಟು ಪ್ರೈಸ್ಗೆ ಟ್ರೇಡ್ ಆಗ್ತಿತ್ತು ಅಂತಂದ್ರೆ 1450 ರೂಪಾಯಿಗೆ ಟ್ರೇಡ್ ಆಗ್ತಾ ಇತ್ತು. ಬಟ್ ಅವ್ರು ರಿಲೀಸ್ ಮಾಡಿರ್ತಕ್ಕಂಥ ಶೇರ್ಸ್ ಬಂದ್ಬಿಟ್ಟು 1257 ರೂಪಾಯಿಗೆ ರಿಲೀಸ್ ಮಾಡಿದ್ರು. ಅದ್ರ ಮುಖಾಂತರ ಅವ್ರು ಎಷ್ಟು ಫಂಡ್ನ ರೈಸ್ ಮಾಡಿದ್ರು ಅಂತಂದ್ರೆ 53,000 ಕೋಟಿ ರೂಪಾಯಿನ ಅವರು ರೈಸ್ ಮಾಡಿದ್ರು ಫಂಡ್ನ. ಅದನ್ನ ಬೇರೆ ಬೇರೆ ಕಾರ್ಯಗಳಿಗೋಸ್ಕರ ಯೂಸ್ ಮಾಡ್ತಾ ಹೋದ್ರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದು ಬಂದು ರೈಟ್ಸ್ ಇಶ್ಯೂ. ಇದಾದ್ಮೇಲೆ ಡಿವಿಡೆಂಡ್ಸ್ ಅಂತ ಹೇಳ್ತಾರೆ. ಡಿವಿಡೆಂಡ್ ಅಂತಕ್ಕಂಥದ್ದು ಒಬ್ಬ ಸ್ಟಾಕ್ ಹೋಲ್ಡರ್ಗೆ ಬಂದ್ಬಿಟ್ಟು ಒಂದು ಕಂಪನಿಗೆ ಲಾಭ ಸಿಗುತ್ತಲ್ಲ, ಆ ಲಾಭಗಳಿಂದ ಕಂಪನಿ ಶೇರ್ ಹೋಲ್ಡರ್ಗೆ ಸ್ವಲ್ಪ ದುಡ್ಡು ಅಂದ್ರೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತ ಕೊಡ್ತಾರಲ್ಲ, ಅದನ್ನೇ ಬಂದ್ಬಿಟ್ಟು ಡಿವಿಡೆಂಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 2% ಕೊಡ್ಬೋದು, 3% ಕೊಡ್ಬೋದು. ಇದರ ಬೇಸಿಸ್ ಮೇಲೆ ಅವರಿಗೆ ಮನಿನ ಹಾಕ್ತಾರೆ. ಇದು ಬಂದು ಡಿವಿಡೆಂಡ್ ಅಂತ ಹೇಳ್ತಾರೆ. ಸಿಕ್ಕಿರ್ತಕ್ಕಂಥ ಲಾಭದಲ್ಲಿ ಶೇರ್ ಹೋಲ್ಡರ್ ಕೂಡ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ಲ, ಅದು ಮೇ ಬಿ 0.1% ಇರ್ಬೋದು, 2% ಇರ್ಬೋದು. ಈ ತರ ಡಿವಿಡೆಂಡ್ಸ್ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ TCS ಬಂದ್ಬಿಟ್ಟು 75 ರೂಪೀಸ್ನ 2023ನಲ್ಲಿ ಡಿವಿಡೆಂಟ್ ಆಗಿ ಕೊಟ್ಟರು. 75 ರೂಪೀಸ್ ಪರ್ 1 ಶೇರ್ಗೆ ಡಿವಿಡೆಂಟ್ ಆಗಿ ಕೊಟ್ಟರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ತರ ಡಿವಿಡೆಂಡ್ ವರ್ಕ್ ಆಗ್ತಾ ಹೋಗುತ್ತೆ. ಓಕೆನಾ, ಅಂದ್ರೆ ಸಿಕ್ಕಿರೋ ಲಾಭದಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ ಒಬ್ಬ ಶೇರ್ ಹೋಲ್ಡರ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಬೋನಸ್ ಶೇರ್ಸ್ ಅಂತ ಹೇಳ್ತಾರೆ. ಬೋನಸ್ ಶೇರ್ ಅಂತಂದ್ರೆ ನೇಮ್ ಹೇಳೋ ತರನೇ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ಸ್ನ ನಾವು ಇಟ್ಟಿರ್ತೀವಲ್ಲ. ಫಾರ್ ಎಕ್ಸಾಂಪಲ್ 10 ಶೇರ್ನ ಇಟ್ಟಿರ್ಬೋದು, 20 ಶೇರ್ನ ಇಟ್ಟಿರ್ಬೋದು. ಕಂಪನಿ ಒಂದು ಬೋನಸ್ ಶೇರ್ ಆಗಿ 3 ಶೇರ್ಸ್ ಇದ್ರೆ 1 ಶೇರ್ ಬೋನಸ್ ಆಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ 3 ಶೇರ್ಸ್ನ ಇದ್ರೆ 1 ಶೇರ್ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 6 ಶೇರ್ಸ್ ನಮ್ಮ ಹತ್ರ ಇದ್ರೆ 2 ಶೇರ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಎಕ್ಸ್ಟ್ರಾ. ಈ ತರ ಬೋನಸ್ ಶೇರ್ಸ್ ನ ರಿಲೀಸ್ ಮಾಡ್ತಾ ಹೋಗ್ತಾರೆ ಕಂಪನಿನವರು. ನೆಕ್ಸ್ಟ್ ಬಂದು ಸ್ಟಾಕ್ ಸ್ಪ್ಲಿಟಿಂಗ್ ಅಂತ ಹೇಳ್ತಾರೆ. ಸ್ಟಾಕ್ ಸ್ಪ್ಲಿಟಿಂಗ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಕೀವರ್ಡ್. ಯಾಕೆ ಅಂತಂದ್ರೆ ಈ ಎನ್ವಿಡಿಯಾ, ಗೂಗಲ್ ಇವೆಲ್ಲ ಇದಾವಲ್ಲ, ಎನ್ವಿಡಿಯಾ ಬಂದ್ಬಿಟ್ಟು ಒಂದು ಶೇರ್ನ ಪ್ರೈಸ್ ಎಷ್ಟಿತ್ತು ಅಂದ್ರೆ $1,200 ಜಾಸ್ತಿ ಇತ್ತು. ಅದನ್ನ ಸ್ಪ್ಲಿಟ್ ಮಾಡಿ ಇವಾಗ $100 ಟ್ರೇಡ್ ಆಗ್ತಾ ಇದೆ. $110 ಈ ತರ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಒಂದು ಶೇರ್ನ 10 ಶೇರ್ ಆಗಿ ಸ್ಪ್ಲಿಟ್ ಮಾಡಿದ್ರು. ಅಂತಂದ್ರೆ ಒಂದು ಶೇರ್ ಒಬ್ಬ ಇಟ್ಟಿದ್ದ ಅಂತ ಅಂದ್ರೆ 10 ಶೇರ್ ಅವನಿಗೆ ಆಗೋಗಿರುತ್ತೆ. ಈ ತರ ಡಿವೈಡ್ ಮಾಡ್ತಾ ಹೋಗ್ತಾರೆ ಬೇಸ್ಡ್ ಅಪ್ ಅಂತ ಪ್ರೈಸ್. ಈಗ $1,000 $1,000 ಇದ್ದಿತ್ತು $100 ಆದ್ರೆ ಈಗ 10 ಆಗಿ ಡಿವೈಡ್ ಆಯ್ತಲ್ಲ, ಈ ತರ ವರ್ಕ್ ಆಗ್ತಾ ಹೋಗುತ್ತೆ.
ಹೋಗುತ್ತೆ. ಯಾಕೆ ಈ ಥರ ಸ್ಟಾಕ್ನ ಸ್ಪ್ಲಿಟ್ ಮಾಡ್ತಾರೆ ಅಂತಂದರೆ ಆಫರ್ಡಬಲ್ ಆಗಿರಲಿ ಎಲ್ಲರಿಗೂ, ಜೊತೆಗೆ ತುಂಬ ಜನ ಪಾರ್ಟಿಸಿಪೆಂಟ್ಸ್ ಬರಲಿ, ತುಂಬ ಜನ ಆ ಸ್ಟಾಕ್ ತಗೊಳ್ಳೋಕೆ, ಆ ಕಂಪನಿ ಸ್ಟಾಕ್ಸ್ನ ತಗೊಳ್ಳಿ ಅನ್ನೋಕ್ಕೋಸ್ಕರ ಸ್ಟಾಕ್ಸ್ನ ಸ್ಪ್ಲಿಟ್ ಮಾಡ್ತಾರೆ. ಓಕೆನಾ. ಎನ್ವಿಡಿಯಾನೇ ನೀವು ಎಕ್ಸಾಂಪಲ್ ಹಾಕೊಂಡ್ರೆ ಅದೇ 1:10 ಆಗಿ ಅವರು ಡಿವೈಡ್ ಮಾಡ್ತಾ ಹೋದ್ರು. ಈ ಥರ ಒಂದು ಮನಿನ ಎತ್ತುತ್ತಾರೆ, ಅಂದರೆ ತುಂಬ ಜನ ಇನ್ವೆಸ್ಟರ್ಸ್ ದುಡ್ಡು ಹಾಕಿದ್ರೆ ಅವರು ಕೂಡ ದುಡ್ಡು ಬರುತ್ತಲ್ಲ, ಈ ಥರ ವರ್ಕ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಇದರಿಂದ ಈ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಇಟ್ಟಿರ್ತಾನಲ್ಲ ದುಡ್ಡು, ಅವನಿಗೆ ಯಾವುದೇ ರೀತಿಯಾಗಿ ಅಫೆಕ್ಟ್ ಆಗಲ್ಲ. ಈಗ ಒಂದು ಸ್ಟಾಕ್ ಇತ್ತು ಅಂತಂದ್ರೆ ಅದು ಕ್ಲೀನಾಗಿ 10 ಆಗಿ ಡಿವೈಡ್ ಆಗಿ 10 ಸ್ಟಾಕ್ಸ್ ಆಗಿ ಆಗೋಗುತ್ತೆ ಅವನಿಗೆ. ಅಷ್ಟೇ ಬಿಟ್ಟರೆ ಈ ಪ್ರೈಸ್ ಡೌನ್ ಆಗುತ್ತೆ, ಅಷ್ಟೇ ಬಿಟ್ಟರೆ ಆ ಮಾರ್ಕೆಟ್ ವ್ಯಾಲ್ಯೂ ಇರುತ್ತಲ್ಲ, ಆ ದೊಡ್ಡ ಅಮೌಂಟ್ ಅವನಿಗೆ ಇರ್ತಕ್ಕಂಥ ಅಮೌಂಟ್ ಅದಕ್ಕೆ ಯಾವುದೇ ರೀತಿಯಾಗಿ ಧಕ್ಕೆ ಬರಲ್ಲ. ಇಷ್ಟ ಆಗ್ತಾ ಇತ್ತಲ್ವಾ, ಇದು ಬಂದು ಸ್ಟಾಕ್ ಸ್ಪ್ಲಿಟ್ಟಿಂಗ್. ಇವೆಲ್ಲ ಬೇಸಿಕ್ ಕೀವರ್ಡ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ಒಂದು ಕಲ್ತ್ಕೋಬೇಕಂತಕ್ಕಂಥ ಇಂಟ್ರೆಸ್ಟ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ನಾನು ಕೂಡ ಅದನ್ನ ಓದಿ ನನ್ನ ಕೈಲಿ ನನಗೆ ಗೊತ್ತಿದ್ರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಅಥವಾ ನಾನು ಕಲ್ತ್ಕೊಂಡ್ಬಂದು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.